ಹಾಗಾಗಿ ಆ ಗುರುವನ್ನ ವಿಷ್ಣು ಅಂತ ಕರೀತಾರೆ. ಈ ಸುಜ್ಞಾನದ ಫಲದ ಜೊತೆಗೆ ಒಂದಿಷ್ಟು ಕಳೆ ಬರುತ್ತೆ, ಹುಲ್ಲು ಹುಟ್ಟುತ್ತೆ. ಈ ಕಳೆಯನ್ನ ಆ ಗುರುವೇ ನಾಶ ಮಾಡೋದ್ರಿಂದ ಆ ಗುರುವನ್ನ ಮಹೇಶ್ವರ ಅಂತ ಕರೀತಾರೆ. ಈ ಮೂರೂ ಕ್ರಿಯೆಗಳು ನೋಡಿ, ಈ ಮೂರೂ ಕ್ರಿಯೆಗಳು ಗುರುವಿನ ಸಾನ್ನಿಧ್ಯದಲ್ಲೇ ನಡೆಯೋದ್ರಿಂದ ಆ ಗುರುವನ್ನ ಪರಬ್ರಹ್ಮ ಅಂತ ಕರೀತಾರೆ. ಇಂದಿಯ ಒಂದು ದೋಹಾದಲ್ಲಿ ಮಹಾತ್ಮ ಕಬೀರ್ ದಾಸರವರು ಹೇಳ್ತಾರೆ, ಗುರು ಗೋವಿಂದ್ ದೋಹು ಕಡೆ ಕಾಕೆ ಲಾಗುಂ ಪಾಯೆಂಗೆ, ಬಲಿಹಾರ್ ಗುರು ಆಪ್ನೆ ಜೋ ಗೋವಿಂದ್ ದಿಯೋ ಬತಾಯೆ ಅಂತಕ್ಕಂತಹ ಈ 2 ಸಾಲಿನ ಒಂದು ಪದ್ಯದಲ್ಲಿ ಮಹಾತ್ಮ ಕಬೀರ್ ದಾಸರವರು ಹೇಳ್ತಾರೆ, ನನ್ನ ಎದುರಿಗೆ ಗುರು ಮತ್ತು ಗೋವಿಂದ, ಗೋವಿಂದ ಅಂದ್ರೆ ದೇವರು, ಇಬ್ರು ಪ್ರತ್ಯಕ್ಷರಾದ್ರೆ ನಾನು ಮೊದಲು ನನ್ನ ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಕಾರಣ ಏನು ಅಂದ್ರೆ ದೇವರು ಎಲ್ಲಿದ್ದಾನೆ, ದೇವರು ಹೇಗಿದ್ದಾನೆ ಅನ್ನೋದನ್ನ ತೋರಿಸಿದವನು ನನ್ನ ಗುರು. ಆದ್ದರಿಂದ ನನಗೆ ದೇವರಿಗಿಂತಲೂ ನನ್ನ ಗುರು ಅಧಿಕ ಅಂತಕ್ಕಂತಹ ಮಾತನ್ನ ಆ ಮಹಾತ್ಮ ಕಬೀರ್ ದಾಸರವರು ಹೇಳ್ತಾರೆ. ಇನ್ನ ನಮ್ಮ ವಚನ ಸಾಹಿತ್ಯಕ್ಕೆ ಬಂದ್ರೆ, ಶರಣ ಸಂಸ್ಕೃತಿಗೆ ಬಂದ್ರೆ, ವಿಶ್ವಗುರು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಗುರುವಚನವಲ್ಲದೆ ಲಿಂಗವೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು, ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚನ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ಇಷ್ಟಲಿಂಗವನ್ನ ಅನುಗ್ರಹಿಸ್ತಕ್ಕಂಥವ್ರು ಯಾರು ಅಂದ್ರೆ ಗುರು. ಗುರುವಿನಿಂದ ದೀಕ್ಷೆ ಆಗದ ಹೊರತು ಅದು ಇಷ್ಟಲಿಂಗ ಅಂತ ಅನ್ನಿಸ್ಕೊಳ್ಳಲ್ಲ. ಗುರು ತನ್ನ ಮಂತ್ರ ಶಕ್ತಿಯನ್ನ ತುಂಬಿ ಶಿಷ್ಯನ ಕರಸ್ಥಳದಲ್ಲಿಟ್ಟಾಗಲೇ ಅದು ಇಷ್ಟಲಿಂಗ ಅಂತ ಅನ್ನಿಸ್ಕೊಳ್ಳುತ್ತೆ. ಗುರುವಚನವಲ್ಲದೆ ಲಿಂಗವೆನಿಸದು, ಮುಂದೆ ಗುರುವಚನವಲ್ಲದೆ ನಿತ್ಯವೆಂದೆನಿಸದು ಅಂತ ಹೇಳ್ತಾರೆ. ಗುರು ಇಷ್ಟಲಿಂಗವನ್ನ ಶಿಷ್ಯನ ಕೈಗೆ ಕೊಟ್ಟ ಮೇಲೆ ಅದಕ್ಕೆ ಪ್ರತಿದಿನವೂ ಮಾಡ್ತಕ್ಕಂತಹ ಪೂಜೆಯ ವಿಧಿವಿಧಾನಗಳನ್ನ ಕೂಡ ಆ ಗುರುವೇ ಹೇಳ್ಕೊಡ್ತಾನೆ. ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಮುಂದೆ ಗುರುವಚನವಲ್ಲದೆ ನೇಮವೆಂದೆನಿಸದು ಅಂತ ಹೇಳ್ತಾರೆ. ನೇಮ ಅಂದ್ರೆ ಅದನ್ನೇ ದೃಷ್ಟಿಸಿ ನೋಡ್ತಕ್ಕಂತಹ ಒಂದು ಅನುಸಂಧಾನ. ದೃಷ್ಟಿಯೋಗದಲ್ಲಿ ಪರಶಿವನನ್ನ ಕಾಣ್ತಕ್ಕಂತಹ ವಿಧಾನವನ್ನ ಕೂಡ ಆ ಗುರುವೇ ತಿಳಿಸ್ಕೊಡ್ತಾನೆ. ಇಲ್ಲಿ ನಾವು 3 ಪ್ರಮುಖವಾದಂತಹ ವಿಚಾರಗಳನ್ನ ಗಮನಿಸ್ತೀವಿ. ಇಷ್ಟಲಿಂಗವನ್ನ ಧರಿಸೋದು, ಇಷ್ಟಲಿಂಗವನ್ನ ಪೂಜೆ ಮಾಡೋದು, ಇಷ್ಟಲಿಂಗವನ್ನ ದೃಷ್ಟಿಸಿ ನೋಡೋದು. ತ್ರಾಟಕ ಯೋಗ ಸಾಧನೆಯ ಮೂಲಕ ಪರಶಿವನನ್ನ ಕಾಣ್ತಕ್ಕಂತಹ ವಿಧಾನ. ಈ 3 ಕ್ರಿಯೆಗಳನ್ನ ನಾವು ಗುರುವಿನ ಸಾನ್ನಿಧ್ಯದಲ್ಲೇ ಪಡ್ಕೊಳ್ತೀವಿ. ಒಂದು ಪಕ್ಷ ಗುರುವಿನ ಸಾನ್ನಿಧ್ಯದಲ್ಲಿ ಪಡ್ಕೊಳ್ಳದೆ ಕೆಳಗಲ್ಲಿ ಇಷ್ಟಲಿಂಗ ತಯಾರು ಮಾಡ್ತಾ ಇದ್ದಾರೆ, ಗೊತ್ತಲ್ವಾ ನಿಮಗೆ? ಆ ಇಷ್ಟಲಿಂಗ ಅಂತೇಳಿ ಅದನ್ನ ತಗೊಂಡು ಕಟ್ಕೊಂಡು ನಾವೇ ಅದನ್ನ ಮಾಡಕ್ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ಬಸವಣ್ಣವರು ಆ ವಚನದಲ್ಲಿ ಹೇಳ್ತಾರೆ. ತಲೆ ಇಲ್ಲದ ಅಟ್ಟೆಗೆ ಪಟ್ಟ ಕಟ್ಟಿದಂಗಾಗುತ್ತೆ. ಅಂದ್ರೆ ಜ್ಞಾನವಿಲ್ಲದ ಜೀವಿಗೆ ಪಟ್ಟಾಭಿಷೇಕವನ್ನ ಮಾಡಿದ್ರೆ ಹೇಗಾಗುತ್ತೋ ಹಾಗಾಗುತ್ತೆ. ಆದ್ದರಿಂದ ಇಷ್ಟಲಿಂಗವನ್ನ ಗುರುವಿನ ಮೂಲಕವೇ ಅದನ್ನ ಪಡ್ಕೋಬೇಕು ಅಂತಕ್ಕಂಥದ್ದು ಆ ವಚನದ ಒಂದು ತಿರುಳು. ಆದ್ರೆ ಇಲ್ಲಿ ಎಂತಹ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನ ನಾವು ಪಡ್ಕೋಬೇಕು? ಯೋಗ್ಯವಾದ ಗುರುವಿನಿಂದ, ಶರಣ ಸಂಪ್ರದಾಯದ ಆಚಾರ ವಿಚಾರಗಳನ್ನ ತಿಳ್ಕೊಂಡಂತಹ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೋಬೇಕು. ಒಂದು ಪಕ್ಷ ಶರಣ ಸಂಪ್ರದಾಯದ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರತಕ್ಕಂತಹ ಗುರುವಿನಿಂದ ನಾವು ಇಷ್ಟಲಿಂಗವನ್ನ ಪಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಉರಿಲಿಂಗ ಪೆದ್ದಿ ಅಂತಕ್ಕಂತಹ ಒಬ್ಬ ವಚನಕಾರರು ಒಂದು ವಚನದಲ್ಲಿ ಹೇಳ್ತಾರೆ. ಮಣ್ಣು ಬೆಲ್ಲವ ಮಾಡಿ ಮಗುವಿನ ಕೈಯಲ್ಲಿ ಕೊಟ್ಟು ಊರ ತಿರುಗುವ ತುಡುಗಣಿಯಂತೆ ಪ್ರಾಣಲಿಂಗವ ನರುಹುವ ಜ್ಞಾನ ಗುರುವಿನ ಕೈಯಲ್ಲಿ ದೀಕ್ಷೆಯ ಪಡೆಯಲರಿಯದೆ ಇಷ್ಟಲಿಂಗವನೊಬ್ಬ ಭ್ರಷ್ಟನ ಕೈಲೀಸಿಕೊಂಡು
ಅಲ್ಲಿ ಬಜುಸು ಭ್ರಾಂತಗೊಂಬ ಮಿಟ್ಟಿಯ ಬಂಡರನೇನೆಂಬೆ ಹೇಳ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂತಹ ವಚನದಲ್ಲಿ. ಪ್ರಾಯಶಃ ವಚನ ಇದು ಅರ್ಥ ಆಗಕ್ಕೆ ತಮಗೆ ಕಷ್ಟ ಆಗ್ಬಹುದು. ಮಣ್ಣು ಬೆಲ್ಲವ ಮಾಡಿ ಮಗುವಿನ ಕೈಯಲ್ಲಿ ಕೊಟ್ಟು ಊರ ತಿರುಗುವ ತುಡುಗಣಿಯಂತೆ ಪ್ರಾಣ ಲಿಂಗವ ನರುಹುವ ಜ್ಞಾನ ಗುರುವಿನ ಕೈಯಲ್ಲಿ ದೀಕ್ಷೆಯ ಪಡೆಯಲರಿಯದೆ ಇಷ್ಟಲಿಂಗವನೊಬ್ಬ ಭ್ರಷ್ಟನ ಕೈಲಿಸಿಕೊಂಡು ಅಂತ ಹೇಳ್ತಾರೆ. ಅದರ ಸಂಕ್ಷಿಪ್ತ ಸಾರಾಂಶ ಏನ? ವಚನದ ಸಂಕ್ಷಿಪ್ತ ಸಾರಾಂಶ ಅಂದ್ರೆ, ಮಣ್ಣು ಬೆಲ್ಲವ ಮಾಡಿ ಮಗುವಿನ ಕೈಯಲ್ಲಿ ಕೊಟ್ಟು ಊರ ತಿರುಗುವ ತುಡುಗಣಿಯಂತೆ. ತುಡುಗಣಿ ಅಂದ್ರೆ ಈ ವ್ಯಭಿಚಾರದ ಕಸುಬಿನಲ್ಲಿರ್ತಕ್ಕಂತಹ ಒಬ್ಬ ಮಹಿಳೆಗೆ ಒಬ್ಬ ಮಗ ಇರ್ತಾನೆ, ಸಣ್ಣ ಮಗ. ಆಕೆಯ ಕಸುಬಿಗೆ ಆ ಮಗು ಅಡ್ಡಿ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಆ ಮಗುವಿಗೆ ಒಂದು ಮಣ್ಣಿನ ಉಂಡೆಯನ್ನ ಮಾಡಿಕೊಟ್ಬಿಟ್ಟು, ಮಗು ಇದು ಬೆಲ್ಲದ ಉಂಡೆ, ಇದನ್ನ ನೀನ್ ಸೀಪ್ತಾ ಇರೋ, ನಾನು ಸ್ವಲ್ಪ ಹೊತ್ತು ಈಗ ಹೋಗಿ ಬರ್ತೀನಿ ಅಂತ ಹೇಳಿ ಆಕೆ ಕಸುಬಿಗೆ ಆಕೆ ಹೋಗ್ತಾಳೆ. ಈ ಮಗು ಬೆಲ್ಲ ಯಾವುದು ಮಣ್ಣು ಯಾವುದು ಅನ್ನೋದು ಗೊತ್ತಿಲ್ಲದೆ ಇದೇ ಬೆಲ್ಲ ಇರಬೇಕು ಅಂತ ಹೇಳಿ ಆ ಮಣ್ಣು ಉಂಡೆಯನ್ನೇ ಸೀಪುತ್ತೆ. ಆದ್ರೆ ಆ ಮಗುವಿಗೆ ನಿಜವಾಗಲೂ ಬೆಲ್ಲದಿಂದ ಸಿಗಬೇಕಾದಂತಹ ಸಿಹಿಯ ಒಂದು ತೃಪ್ತಿ ಅದಕ್ಕೆ ಸಿಗ್ತಾ ಇರಲಿಲ್ಲ, ಆ ಮಗುವಿಗೆ ಸಿಗ್ತಾ ಇರಲಿಲ್ಲ. ಹಾಗೆ ನಾವು ಯೋಗ್ಯ ಗುರುವಿನ ಸಾನ್ನಿಧ್ಯದಿಂದ, ಯೋಗ್ಯ ಗುರುವಿನಿಂದ ನಾವು ದೀಕ್ಷೆಯನ್ನ ಪಡೆಯದೆ ಯಾರೋ ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಲಿಂಗ ದೀಕ್ಷೆಯನ್ನ ಪಡ್ಕೊಂಡ್ರೆ ಈ ಮಣ್ಣು ಉಂಡೆಯನ್ನ ಸೀಪಿದಂತಹ ಮಗುವಿಗೆ ಹೇಗೆ ಬೆಲ್ಲದ ಸವಿ ಸಿಗ್ಲಿಲ್ವೋ ಆಗುತ್ತೆ ಅಂತಕ್ಕಂಥದ್ದನ್ನ ಆ ಉರಿಲಿಂಗ ಪೆದ್ದಿಯವರು ಆ ವಚನದ ಮೂಲಕ ಹೇಳ್ತಾರೆ. ಇಡೀ ಶರಣ ಸಂಕುಲಕ್ಕೆ ಯೋಗ್ಯ ಗುರುವಾಗಿ ಸಿಕ್ಕಂತವರೇ ವಿಶ್ವಗುರು ಬಸವಣ್ಣನವರು. ಹಾಗಾಗಿಯೇ ಅಲ್ಲಮ ಪ್ರಭುದೇವರು ಹೇಳ್ತಾರೆ ಒಂದು ಕಡೆ, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರಿತ ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೋ ಗುರು ನಿಮಗೆಯೋ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅನ್ನುವ ಮೂಲಕ ವಿಶ್ವಗುರು ಅಂತ ಕರೀತಾರೆ ಬಸವಣ್ಣನವರನ್ನ. ಇಂತಹ ಗುರುವೇ ಬಂದ್ರು. ಈಗ ವಾಪಸ್ ಹೋಗ್ತೀನಿ ನೋಡಿ, ಮತ್ತೆ ಅಲ್ಲಿಗೆ ಆಯ್ದಕ್ಕಿ ಮಾರಯ್ಯನ ಆ ವಚನದ 1ನೇ ಸಾಲಿಗೆ ವಾಪಸ್ ಬರ್ತಾ ಇದ್ದೀನಿ. ಈಗ ಗುರುವಿಗೆ ಏನೆಲ್ಲ ಮಹತ್ವ ಇದೆ ಅನ್ನೋದನ್ನ ನೀವು ತಿಳ್ಕೊಂಡ್ರಲ್ವಾ? ಇಂತಹ ಗುರುವೇ ನೀವು ಕಾಯಕ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮುಂದೆ ಬರ್ತಾರಪ್ಪ. ಆಗ ಆ ಗುರುವನ್ನ ಉಪಚರಿಸ್ಬೇಕೆ ಅಥವಾ ನಿಮ್ಮ ಕಾಯಕವನ್ನ ಮುಂದುವರಿಸ್ಬೇಕೆ? ನೀವು ಏನ್ ಮಾಡ್ಬೇಕು? ಗುರುವನ್ನ ಉಪಚರಿಸ್ಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಆ ಗುರುವಿನ ಉಪಚಾರದಿಂದ ನಿಮ್ಮ ಕಾಯಕಕ್ಕೆ ಭಂಗ ಬರುವ ಆಗಿದ್ರೆ ಆ ಸಂದರ್ಭದಲ್ಲಿ ಗುರುವನ್ನು ಕೂಡ ಮಾತನಾಡಿಸದೆ ನೀವು ಕೈಗೊಂಡಿರ್ತಕ್ಕಂತಹ ಸತ್ಯ ಶುದ್ಧ ಕಾಯಕವನ್ನ ನೀವು ಮುಂದುವರಿಸಬೇಕು ಅಂತಕ್ಕಂಥದ್ದು ಅದರ ಅರ್ಥ. ಇನ್ನು 2ನೇ ಸಾಲಿನಲ್ಲಿ ಲಿಂಗ ಪೂಜೆಯಾದಡು ಮರೆಯಬೇಕು ಅಂತ ಹೇಳ್ತಾರೆ. ಇಷ್ಟಲಿಂಗ ವಿಶ್ವಗುರು ಬಸವಣ್ಣನವರ ದೃಷ್ಟಿಯಲ್ಲಿ ಅದನ್ನ ಕರಸ್ಥಳದ ಚುಳುಕು ಅಂತಾರೆ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುವ ವಚನದ ಮೂಲಕ ಈ ಇಷ್ಟಲಿಂಗವನ್ನ ಕರಸ್ಥಳದ ಚುಳುಕು ಅಂತ ಕರೀತಾರೆ. ಇಷ್ಟಲಿಂಗವನ್ನ ಯಾರು ಬೇಕಾದ್ರೂ ಧರಿಸ್ಕೋಬಹುದು. ನೀವೇನಾದ್ರೂ ಪ್ರಾಯಶಃ ಲಿಂಗಾಯತ ಅಥವಾ ವೀರಶೈವರು ಮಾತ್ರ ಅದನ್ನ ದೀಕ್ಷೆಯ ಮೂಲಕ ಪಡ್ಕೋಬಹುದು ಅನ್ನೋ ಕಲ್ಪನೆಯನ್ನ ಏನಾದ್ರೂ ಹೊಂದಿದ್ರೆ ಅದು ತಪ್ಪು. ಇಷ್ಟಲಿಂಗವನ್ನ ಯಾರು ಬೇಕಾದ್ರೂ ಧರಿಸ್ಕೋಬಹುದು. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಇಷ್ಟಲಿಂಗವನ್ನ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ದೀಕ್ಷೆಯ ಮೂಲಕ ಪಡ್ಕೋಬೇಕು. ಈ ಇಷ್ಟಲಿಂಗ ಅರಿವಿನ ಕುರುಹು, ಆಚಾರದ ಪ್ರತೀಕ,
ಅನುಭಾವದ ನೆಲೆ ಈ ಇಷ್ಟಲಿಂಗ. ಸಮಾಜದಲ್ಲಿರ್ತಕ್ಕಂತಹ ಉಬ್ಬು ತಗ್ಗುಗಳನ್ನ, ಸಮಾಜದಲ್ಲಿರ್ತಕ್ಕಂತಹ ಏರಿಳಿತಗಳನ್ನ ಸಮ ಮಾಡತಕ್ಕಂತಹ ಯಂತ್ರ ಈ ಇಷ್ಟಲಿಂಗ. ಇಷ್ಟಲಿಂಗ ಇಸ್ ಎ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ದಿ ಸೊಸೈಟಿ. ಇಂತಹ ಇಷ್ಟಲಿಂಗವನ್ನ ಕಟ್ಟಿಕೊಂಡು ಪೂಜೆ ಮಾಡತಕ್ಕಂತಹ ಸಂಪ್ರದಾಯ ಈ ಶರಣ ಧರ್ಮದಲ್ಲಿದೆ. ಇಂತಹ ಇಷ್ಟಲಿಂಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಪ್ರೀತಿ ಇರಬೇಕು, ವಿಶೇಷವಾದಂತಹ ಒಲವು ಇರಬೇಕು, ವಿಶೇಷವಾದಂತಹ ಲವಲವಿಕೆ ಇರಬೇಕು. ಲವಲವಿಕೆ ಅಂದ ತಕ್ಷಣ ನನಗೆ ಸುಂಕದ ಬಂಕಣ್ಣ ಅಂತಕ್ಕಂತಹ ಒಬ್ಬ ವಚನಕಾರರು ಆಗಿ ಹೋದ್ರು. ಅವರ ಒಂದು ವಚನ ನನಗೆ ನೆನಪಾಗುತ್ತೆ. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ, ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದ ಮೇಲಿರಬೇಕು. ಶಿವಲಿಂಗದಲ್ಲಿ ಮೋಹವನ್ನಳವಡಿಸಿದರೆ ತನ್ನ ನೀವ ನಮ್ಮ ಚನ್ನ ಬಂಕನಾಥ ದೇವ ಅಂತಕ್ಕಂತಹ ವಚನದ ಮೂಲಕ ಆ ಬಂಕಣ್ಣ ಹೇಳ್ತಾನೆ. ಅನ್ನದ ಮೇಲೆ ಲವಲವಿಕೆ. ಯಾರಿಗಿರಲ್ಲ ಅನ್ನದ ಮೇಲೆ ಲವಲವಿಕೆ? ಹೊಟ್ಟೆ ಹಸಿದಿದ್ದಾಗ ಅದರ ಮಹತ್ವ ಗೊತ್ತಾಗುತ್ತೆ. ಪಕ್ಕದಲ್ಲಿ ಏನಾದ್ರೂ ಒಳ್ಳೆ ತಿಂಡಿಯ ಪ್ರಸಾದ ಆಗ್ತಾ ಇತ್ತು ಅಂದ್ರೆ ಹಾಗೆ ಹೋಗಿ ತಿನ್ಬೇಕು ಅನ್ಸುತ್ತೆ. ಅದನ್ನು ಲವಲವಿಕೆ ಅಂತ ಕರಿತೀವಿ. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ. ನೀವೆಲ್ಲಾದ್ರೂ ನಿನ್ನೆ ರಾತ್ರಿ ಎಲ್ಲ ಪ್ರಯಾಣ ಮಾಡಿದ್ರೆ ಗೊತ್ತಾಗುತ್ತೆ ಇವತ್ತು ನಿದ್ರೆಯ ಮೇಲೆ ಎಂತಹ ಲವಲವಿಕೆ ಇರುತ್ತೆ ಅಂತ, ಅಲ್ವಾ? ಹಾಗೆಯೇ ಅಂಗನೆಯರ ಮೇಲಣ ಲವಲವಿಕೆ, ಸುಂದರವಾದಂತಹ ಮಹಿಳೆಯರ ಮೇಲೂ ಕೂಡ ಮನಸ್ಸಿನ ಮೇಲೆ, ನಮ್ಮ ಮನಸ್ಸಿನ ಆಸೆಯ ಮೇಲೆ ನಿಯಂತ್ರಣ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸುಂದರವಾದಂತಹ ಮಹಿಳೆಯರನ್ನ ನೋಡಿದ್ರೂ ಕೂಡ ಒಂದು ರೀತಿಯ ವಿಶೇಷವಾದಂತಹ ಲವಲವಿಕೆ ಉಂಟಾಗಬಹುದು. ಈ ಮೂರರ ಮೇಲಿರ್ತಕ್ಕಂತಹ ಲವಲವಿಕೆ ಹೇಗಿರುತ್ತೋ ಹಾಗೆ ನಾವು ಇಷ್ಟಲಿಂಗದ ಮೇಲೆ ಲವಲವಿಕೆಯನ್ನ ಹೊಂದಿ ಅದನ್ನ ಪೂಜೆ ಮಾಡಿಕೊಂಡ್ರೆ ದೃಷ್ಟಿಯೋಗದ ಮೂಲಕ ಪರಶಿವನನ್ನ ಕಾಣ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಆ ಬಂಕೇಶನೇ ನಮಗೆ ಒಲಿದು ಬರ್ತಾನೆ ಅಂತಕ್ಕಂಥದ್ದನ್ನ ಸುಂಕದ ಬಂಕಣ್ಣ ಆ ವಚನದ ಮೂಲಕ ಹೇಳ್ತಾರೆ. ಇನ್ನು ಕೆಲವರು ಹೆಸರಿಗೆ ಕಾಟಾಚಾರಕ್ಕೆ ಇಷ್ಟಲಿಂಗವನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಶರಣ ಸಂಪ್ರದಾಯದ ಯಾವ ಆಚಾರ ವಿಚಾರಗಳನ್ನು ಕೂಡ ಪಾಲನೆ ಮಾಡ್ತಾ ಇರೋದು ಕಡಿಮೆ ಇರುತ್ತೆ ಕೆಲವರು. ಅಂತವರಿಗೆ ಜೇಡರ ದಾಸಿಮೈನವರು ಒಂದು ವಚನದಲ್ಲಿ ಹೇಳ್ತಾರೆ, ತೊಡೆಯಲ್ಲಿ ಮುದ್ರೆಯೊತ್ತಿದಡೇನು ಅದು ನಡೆಯಲ್ಲಿ ಶುಚಿ ಆಗಬಲ್ಲದೆ, ಮಡಿಲಲ್ಲಿ ಲಿಂಗವ ಕಟ್ಟಿದಡೇನು ಲೋಕದ ಅಜ್ಞಾನಿತನ ಬಿಡುವುದೇ, ನಡೆ ನುಡಿ ಸತ್ಯ ಸದಾಚಾರಿಗಳು ಎಡೆಗೊಬ್ಬರು ಕಾಣ ರಾಮನಾಥ ಅಂತಕ್ಕಂತಹ ವಚನದ ಮೂಲಕ ತೊಡೆಯಲ್ಲಿ ಮುದ್ರೆಯೊತ್ತಿದಡೇನು ನಡೆಯಲ್ಲಿ ಶುಚಿಯಾಗಬಲ್ಲದೆ ಅಂದ್ರೆ ಹಿಂದೆ ಈ ಹಳ್ಳಿಗಳ ಹಿನ್ನೆಲೆಯಿಂದ ಬಂದಂತವ್ರಿಗೆ ಗೊತ್ತಿರುತ್ತೆ. ಹಳ್ಳಿಗಳಲ್ಲಿ ಹಿಂದೆ ಜಂಗಳದನ ಅಂತ ಇರ್ತಿದ್ವು. ಈಗೆಲ್ಲ ಜಂಗಳದನೂ ಇಲ್ಲ, ಯಾವ ದನನೂ ಇಲ್ಲ. ಈಗ ಆ ಜಂಗಳದನಕ್ಕೆ ಒಂದು ಬಸವಿ ಆಕಳ ಗೂಳಿ ಬಿಟ್ಟಿರ್ತಿದ್ರಲ್ಲ, ಆ ಗೂಳಿನೂ ಹೋಗ್ತಾ ಇತ್ತು, ಅದು ಮೇಯ್ಲಿಕ್ಕೂ ಹೋಗ್ತಾ ಇತ್ತು. ಆ ಗೂಳಿಯ ಮೇಲೆ ಒಂದು ಬಸವ ಅಂತಕ್ಕಂತಹ ಒಂದು ಮುದ್ರೆಯನ್ನು ಒತ್ತಿರ್ತಾ ಇದ್ರು. ಅದು ಕೇವಲ ಈ ಬೇರೆಯವರ ದನಗಳಿಂದ ಇದು ಬಸವಿ ಆಕಳ, ಬಸವಿ ಗೂಳಿ ಅಂತ ಪ್ರತ್ಯೇಕಿಸೋದಕ್ಕೆ ಮಾತ್ರ ಆ ಗುರುತನ್ನ ಮುದ್ರೆಯನ್ನ ಒತ್ತಿರ್ತಾ ಇದ್ರು. ಅದು ಬಿಟ್ರೆ ಇನ್ಯಾವ ವಿಶೇಷವಾದಂತಹ ಮಹತ್ವ ಏನು ಅದಕ್ಕಿದ್ದಿಲ್ಲ. ಹಾಗೆ ಈ ವಚನದಲ್ಲಿ ದಾಸಿಮೈನವರು ಹೇಳ್ತಕ್ಕಂಥದ್ದು, ತೊಡೆಯಲ್ಲಿ ಮುದ್ರೆಯೊತ್ತಿದಡೇನು ತೊಡೆಯಲ್ಲಿ ಮುದ್ರೆಯೊತ್ತಿದಡೇನು ನಡೆಯಲ್ಲಿ ಶುಚಿ ಆಗಬಲ್ಲದೆ, ಮಡಿಲಲ್ಲಿ ಲಿಂಗವ ಕಟ್ಟಿದಡೇನು ಲೋಕದ ಹಾಗೆ ಅಲ್ಲಿ ಏನು ಆ ಗೂಳಿ ಏನು ಬಸವ ಅಂತಕ್ಕಂತಹ ಮುದ್ರೆಯಿಂದಲೇ ಅದಕ್ಕೆ ಯಾವ ಪಾವಿತ್ರ್ಯತೆನೂ ಬರಲ್ಲ. ಹಾಗೆ ನಾವು ಕೂಡ ಇಷ್ಟಲಿಂಗವನ್ನ ಕಟ್ಟಿಕೊಂಡ ಮೇಲೆ ಗುರು ಕೊಟ್ಟಂತಹ ದೀಕ್ಷೆಯ ಅನುಸಾರವಾಗಿ ಸತ್ಯ ವಚನೆಗಳಾಗಿ ಬದುಕಬೇಕು. ಸತ್ಯ ಶುದ್ಧ ಕಾಯಕವನ್ನ ಕೈಗೊಂಡು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಬೇಕು. ಇಂತಹ ಶರಣರು ಅಪರೂಪವಾಗಿ ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾರೆ ಅಂತಕ್ಕಂತಹ ಮಾತನ್ನ ಆ ದಾಸಿಮೈನವರು ಆ ವಚನದ ಮೂಲಕ ಹೇಳ್ತಾರೆ. ಇಂತಹ